ನಮಸ್ಕಾರ ಸ್ನೇಹಿತರೆ, ನಮ್ಮ ಅಡುಗೆ ಮನೆಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮೂಲಂಗಿ ಗೊಜ್ಜು ಮಾಡ್ತಾ ಇದ್ದೀನಿ. ಮೂಲಂಗಿ ಚಟ್ನಿನ ಅಂತಾರೆ, ಮೂಲಂಗಿ ಗೊಜ್ಜುನ ಅಂತಾರೆ. ಇವಾಗ ಮೊದಲಿಗೆ ಸ್ವಲ್ಪ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 4 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಮೂಲಂಗಿ ಕಟ್ ಮಾಡಿ ಇಟ್ಕೊಂಡಿದ್ದು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕೊಬ್ಬರಿ ಸ್ವಲ್ಪ ತಗೋಬೇಕು, ಪುಟಾಣಿ ಸ್ವಲ್ಪ ತಗೋಬೇಕು, ಜೀರಿಗೆ, ಹುಣಸೆಹಣ್ಣು ತಗೋಬೇಕು. ಇವೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ಜಾರ್ ಇಟ್ಕೊಂಡಿದ್ದೀನಿ. ಮೊದಲಿಗೆ ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೋತಾ ಇದ್ದೀನಿ. ನಂತರ ಮೂಲಂಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. 3 ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ, ಕರಿಬೇವು ಹಾಕ್ಕೋತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊತೀನಿ, ಪುಟಾಣಿ ಹಾಕ್ಕೋಬೇಕು ಒಂದು ಸ್ವಲ್ಪ ತಗೊಂಡು. ಇವಾಗ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ, ಜೀರಿಗೆ, ಹುಣಸೆಹಣ್ಣು ಕೂಡ ಹಾಕ್ಕೊತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಆದರೆ ಸಾಕು. ಇದೆಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತೆರೆಯಾಗಿ ರುಬ್ಕೊಂಡು ಬರಬೇಕು. ಈಗ ಇಷ್ಟು ನುಣ್ಣಗೆ ರುಬ್ಕೊಂಡು ಬಂದಿದ್ದೀವಿ, ಇಷ್ಟಾಗಿರಬೇಕು, ತೆರೆಯಾಗಿ ಇರಬೇಕು, ಸ್ವಲ್ಪ ರುಚಿಯಾಗುತ್ತೆ. ಅಂದರೆ ಇದು ಒಗ್ಗರಣೆ ಕೊಡಲಿಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೋಬೇಕು. 1 ಈರುಳ್ಳಿ, ಸ್ವಲ್ಪ ಕರಿಬೇವು ತೊಗೋಬೇಕು, 1 ಸ್ಪೂನು ಒಳ್ಳೆಣ್ಣೆ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಜೀರಿಗೆ ಹಾಕಬೇಕು, ಚಿಕ್ಕ ಸ್ಪೂನು ಸಾಸಿವೆ ಹಾಕಬೇಕು, ಇವಾಗ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಈರುಳ್ಳಿ ಹಾಕಬೇಕು, ಕರಿಬೇವು ಹಾಕಬೇಕು, ಒಂದು ಸ್ವಲ್ಪ ಬೇಯಬೇಕು. ಇವಾಗ ಬೆಂದಿದೆ, ಇಷ್ಟಾದರೆ ಸಾಕು. ಇವಾಗ ಚಟ್ನಿ ಮಾಡ್ಕೊಂಡಿದ್ದು ಹಾಕಬೇಕು, ಹಾಕಿ ನಂತರ ಗ್ಯಾಸ್ ಆಫ್ ಮಾಡಿ ಚಟ್ನಿ ರೆಡಿ. ಇವಾಗ ಮಾಡಿಟ್ಟಿರುವ ಚಟ್ನಿ ಸರ್ವ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಮೂಲಂಗಿ ಗೊಜ್ಜು ಅಂತಾರೆ, ಇದಕ್ಕೆ ಮೂಲಂಗಿ ಚಟ್ನಿನೂ ಅಂತಾರೆ. ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.